ಕಾಲಚಕ್ರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ರಾಶಿಯಾಧಿಪತಿಯ ಚಂದ್ರಗ್ರಹ ಸಪ್ತಮ ಅಷ್ಟಮ ಅಂತ ಹೇಳ್ತೀವಿ. ಸಪ್ತಮದಲ್ಲಿರ್ತಕ್ಕಂಥವರು ಮಿತ್ರರಿಂದ ಧನಲಾಭ, ಸತಿಪತ್ಯ ಅನ್ಯೋನ್ಯ, ಮದುವೆ ವಿಚಾರದಲ್ಲಿ ಮದುವೆ ಕಾರ್ಯ ಯತ್ನ ಹಾಗೂ ಸತಿಪತ್ಯ ಅನ್ಯೋನ್ಯ ಪ್ರಾಪ್ತಿ, ಮಿತ್ರನಿಂದ ಧನಲಾಭ, ಶತ್ರುಗಳಾಗಿರ್ತಕ್ಕಂಥವರು ಈಗ ಮಿತ್ರಗಳಾಗಿ ಪರಿವರ್ತನೆ ಆಗುವಂಥ ಒಂದು ವಾರವಾಗಿರುತ್ತೆ ನಿಮಗೆ ಕಟಕ ರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಆದರೆ ಎರಡರಲ್ಲಿ ಕೇತು, ಕೌಟುಂಬಿಕ ಕಲಹ, ಅಷ್ಟಮದಲ್ಲಿ ರಾಹು ಸ್ವಲ್ಪ ಮೃತ್ಯು ಅಪಮೃತ್ಯು ದೋಷವನ್ನು ಎದುರಿಸಬೇಕಾಗಿ ಬರುತ್ತೆ ಇಡೀ ವಾರ ಪೂರ್ತಿ ಕೂಡ. ಹಾಗೂ ಎರಡರಲ್ಲಿರ್ತಕ್ಕಂಥ ಕುಜ ಮತ್ತು ಕೇತು, ಕುಜ ದೋಷ ಅಂತ ಹೇಳ್ತೀವಿ, ಮೃತ್ಯು ಅಪಮೃತ್ಯು ದೋಷ ಅಂತ ಹೇಳ್ತೀವಿ. ಖಂಡಿತವಾಗ್ಲೂ ಕೂಡ ಭೂಮಿಯಿಂದ ಕಲಹ, ಕೋರ್ಟು ಕಚೇರಿ ಅಂತ ಅಲಿಯುವಂಥ ಪರಿಸ್ಥಿತಿ ಈ ವಾರದಲ್ಲಿ ಬರುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಯಾರಿಗೂ ಕೂಡ ಮಾತು ಕೊಡಬೇಡಿ. ಖಂಡಿತವಾಗ್ಲೂ ಕೂಡ ಕುಟುಂಬದಲ್ಲಿ ಅಶಾಂತಿ, ಹಣದ ಸಮಸ್ಯೆ, ಸಾಲದ ಸಮಸ್ಯೆ ಕೂಡ ಎದುರಿಸುವಂಥ ಸಾಧ್ಯತೆಗಳು ಉಂಟು. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ತುಂಬ ಹುಷಾರಾಗಿರ್ಬೇಕಾಗುತ್ತೆ ಇಡೀ ವಾರ ಪೂರ್ತಿ ಕೂಡ ನಿಮಗೆ. ತಂದೆಯಿಂದ ಅನಾನುಕೂಲಗಳು, ತಂದೆಗೆ ಕಂಟಕ ಕೂಡ ಬರುವಂಥ ಸಾಧ್ಯತೆಗಳು ಉಂಟು. ನಿಮಗೆ ಬುಧವಾರ ಗುರುವಾರಗಳಲ್ಲಿ ಚಂದ್ರಾಷ್ಟಮ ಇರೋದ್ರಿಂದ ತುಂಬ ಎಚ್ಚೆತ್ಕೋಬೇಕಾಗತ್ತೆ. ನೀವು ಜಾಗ್ರತೆ ವಹಿಸ್ಬೇಕು. ನೀವು ವಾಹನಗಳಲ್ಲಿ ಚಾಲನೆ ಮಾಡುವಾಗ, ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ತುಂಬ ಹುಷಾರಾಗಿರ್ಬೇಕಾಗತ್ತೆ. ನೀವು ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಯಾರಿಗೂ ಕೂಡ ಮಾತು ಕೊಡಬೇಡಿ. ಕುಟುಂಬದಲ್ಲಿ ಅಶಾಂತಿ, ನೆಮ್ಮದಿ ಎಲ್ಲ ಕೂಡ ಹಾಳಾಗ್ತಕ್ಕಂಥದ್ದಾಗಿರುತ್ತೆ. ಎಲ್ಲೋ ಒಂದು ಕಡೆ ಸಹಾಯ, ಎಲ್ಲೋ ಒಂದು ಕಡೆ ಖರ್ಚು ವೆಚ್ಚಗಳು, ಇದೆಲ್ಲ ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ತುಂಬ ಹುಷಾರಾಗಿರಬೇಕು. ಮತ್ತು ಕೆಲಸ ಕಾರ್ಯಗಳು ಒಳ್ಳೆಯ ಅನುಕೂಲ ತಂದುಕೊಡುವಂಥದ್ದು, ವ್ಯಾಪಾರಗಳಲ್ಲಿ ಹೆಚ್ಚು ಲಾಭ ತಂದುಕೊಡುವಂಥದ್ದು, ಉದ್ಯೋಗ ಪ್ರಾಪ್ತಿಯನ್ನು ಉಂಟು ಮಾಡುವಂಥದ್ದು, ಹಾಗೂ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯೆ ಪ್ರಾಪ್ತಿಯನ್ನು ಉಂಟು ಮಾಡುವಂಥದ್ದು, ಅಂದರೆ ಒಂಥರ ಆಸಕ್ತಿಯಿಂದ ವಿದ್ಯೆ ಕಲಿಯುವಂಥ ಸಾಧ್ಯತೆಗಳು ಕೂಡ ಉಂಟು ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ. ಹಾಗೆಯೇ ಸುಖ ಶಾಂತಿ ನೆಮ್ಮದಿಯಿಂದ ಇರಬಹುದು ಈ ವಾರ. ಆದರೆ ಕೌಟುಂಬಿಕ ಕಲಹ, ಕುಟುಂಬದಲ್ಲಿ ಅಶಾಂತಿ ವಾತಾವರಣ ಕಂಡು ಬರ್ತಾ ಇದೆ. ಎಚ್ಚೆತ್ಕೊಳ್ಳಿ. ನೀವು ಅಮ್ಮನವರ ದೇವಸ್ಥಾನಕ್ಕೆ ಓಂ ಅನ್ನಪೂರ್ಣೇಶ್ವರಿಯೇ ನಮಃ, ಓಂ ಮುಖಾಂಬಿಕಾ ದೇವಿಯೇ ನಮಃ ಅಂತಕ್ಕಂಥ ಮಂತ್ರಗಳು ಸದಾಕಾಲ ಯಥೇಚ್ಛವಾಗಿ ನೀವು ಪಠನೆ ಮಾಡ್ಕೊಂಬನ್ನಿ. ಹಾಗೆಯೇ ಈ ವಾರದಲ್ಲಿ ನಿಮಗೆ ಶುಭ ಸಂಖ್ಯೆಗಳು 2, 3 ಹಾಗೂ 6. 2, 3, 6ರ ಸಂಖ್ಯೆ ನೀವು ಬಳಕೆ ಮಾಡ್ಕೊಂಬನ್ನಿ. ಹಾಗೆಯೇ ಐವರಿ ಬಣ್ಣ, ಬಿಳಿ, ಗಿರೆ, ನೀಲಿ ಬಣ್ಣಗಳನ್ನು ಬಳಕೆ ಮಾಡೋದರಿಂದ ಬರತಕ್ಕಂಥ ಸಮಸ್ಯೆಗಳಿಂದ ನೀವು ದೂರ ಮಾಡ್ಕೋಬೋದಾಗಿದೆ. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಬೇವಿನ ಬೇರು ಅಥವಾ ಬೇವಿನ ಪುಡಿಯನ್ನು ಸೇವನೆ ಮಾಡೋದರಿಂದ ಖಂಡಿತವಾಗ್ಲೂ ಕೂಡ ಬರ್ತಕ್ಕಂಥ ಸಮಸ್ಯೆಗಳನ್ನ ನೀವು ದೂರ ಮಾಡ್ಕೋಬಹುದು. ತಕ್ಕ ಮಟ್ಟಿಗೆ ಬೇವಿನ ಬೇರನ್ನು ನೀವು ಪರ್ಸಲ್ಲಿ ಇಡೋದ್ರ ಮೂಲಕವಾಗಿ ತಾಂತ್ರಿಕವಾಗಿ ವೃಕ್ಷ ಪರಿಹಾರವಾಗಿ ನೀವು ಶುಭ ಫಲಗಳನ್ನು ಉಂಟು ಮಾಡತಕ್ಕಂಥದ್ದಾಗಿರುತ್ತೆ. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಶುಭವಾಗಿ.